ಯತ್ನಾಳ್ ಹಾಗೂ ಯಡಿಯೂರಪ್ಪ ಕುಟುಂಬದ ನಡುವಿನ ರಾಜಕೀಯ ದ್ವೇಷ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಇನ್ನು ಈ ಪಾದಯಾತ್ರೆ ಆರಂಭವಾದಾಗಿನಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ಪ್ರಶ್ನೆಯನ್ನ ವಿಜಯೇಂದ್ರ ಅವರಿಗೆ ಕೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವರ ಕುಟುಂಬವೇ ಮೂಡಾದಿಂದ ಸೈಟ್ ಪಡೆದಿದೆ. ಹೀಗಾಗಿ ಯಾವ ಪುರುಷಾರ್ಥಕ್ಕೋಸ್ಕರ ಈ ಒಂದು ಪಾದಯಾತ್ರೆನ ಮಾಡ್ತೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು. ಇದೇ ಒಂದು ವಿಚಾರ ಅಥವಾ ಯತ್ನಾಳ್ ಅವರ ಹೇಳಿಕೆನೇ ಕಾಂಗ್ರೆಸ್ಗೆ ಬಂಡವಾಳವಾಗಿತ್ತು. ಇವತ್ತು ಬಿಜೆಪಿಯ ಶಾಸಕರು ನೇರವಾಗಿ ಯತ್ನಾಳ್ ಅವರನ್ನ ಟಾರ್ಗೆಟ್ ಮಾಡ್ತಾ ಅವರನ್ನ ಪ್ರಶ್ನೆ ಮಾಡ್ತಾ ಪದೇ ಪದೇ ಇಂಥ ಮಾತುಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಿಮಗೆ ಶಕ್ತಿ ಇದ್ದರೆ ಸಂಘಟನೆ ಮಾಡಿ ವಿಜಯೇಂದ್ರ ಅವರ ಶಕ್ತಿ ತುಂಬಿ ಅಂತ ಅನೇಕರು ಒಂದಾಗಿ ಮಾತನಾಡಿದರು. ನಾನು ಹಂಗೆ ನಾಟಕ ಮಾಡಿದ್ದೆ ಅಂದ್ರೆ ಯಡಿಯೂರಪ್ಪನ ಹೋದ ಸಲ ತೆಗೆದ್ರೆ ಈ ಸಲ ಹಿಂದಿನ ಸಲ ಅವಾಗ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೇನೆ. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡದ ನಾನು ಮಗನ ಮಾಡಲಿಲ್ಲ ಅಂದ್ರೆ ನಾ ಶಿವಮೊಗ್ಗ ಲೋಕಸಭಾ ಅಡ್ಡೆ ಎಲೆಕ್ಷನ್ ಮಾಡ್ತೀವಿ. ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತೈತೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಳ್ತಾರೆ. ನಾವು ವಿಜೇಂದ್ರ ಹೇಳಿದ ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾ ರಾಜ್ಯಾಧ್ಯಕ್ಷ ಆಗ್ತೈತೆ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ. ಇದನ್ನು ಹೈಕಮಾಂಡ್ಗೂ ನಾ ಪತ್ರ ಬರೀತೀನಿ. ಒಂದ ಎರಡ ಮೂರ ಕಳೆದ 3 ವರ್ಷಗಳಲ್ಲಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವ ಆರೋಪಗಳನ್ನ ಲೆಕ್ಕ ಹಾಕ್ತಾ ಹೋದ್ರೆ ವಿಜಯಪುರ ಬಸ್ ಸ್ಟ್ಯಾಂಡ್ನಿಂದ ಗೋಲ್ ಗುಂಬಜ್ ವರೆಗೂ ಒಂದರ ಮುಂದೆ 0 ಹಾಕ್ತಾ ಹೋಗಬೇಕಾಗುತ್ತೆ. ಅಷ್ಟು ಬಾರಿ ಸಾಲು ಸಾಲು ಆರೋಪಗಳನ್ನ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಮಾಡಿದ್ದಾರೆ. ಬಿಜೆಪಿ ಸರ್ಕಾರವಿದ್ದಾಗ್ಲೂ ವಿಪಕ್ಷ ನಾಯಕನಂತೆ ಆಡಳಿತಾರೂಢ ವ್ಯಕ್ತಿಗಳಿಗೆ ಚಾಟಿ ಬೀಸಿದವರು ಇದೇ ಯತ್ನಾಳ್. ಇನ್ನು ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಬ್ಲಡ್ ಪ್ರೆಷರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಅಪ್ಪ ಮಕ್ಕಳು ಅಂತ ಬಿಎಸ್ವೈ ಪರಿವಾರವನ್ನ ಕುಟುಕುತ್ತಿದ್ದಾರೆ. ಅಲ್ಲದೆ ಪಕ್ಷ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಹೊರಡಲು ನಿರ್ಧರಿಸಿದಾಗ ಇದೇ ಯತ್ನಾಳ್ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ಯಡಿಯೂರಪ್ಪನವರ ಕುಟುಂಬದವರೇ ಮುಡಾ ಸೈಟ್ ಪಡೆದಿದ್ದಾರೆ, ಯಾತಕ್ಕಾಗಿ ಈ ಪಾದಯಾತ್ರೆ ಅಂತ ಬಾಂಬ್ ಸಿಡಿಸಿದ್ರು. ಇದನ್ನು ಹೈಕಮಾಂಡ್ಗೂ ನಾ ಪತ್ರ ಬರೀತೀನಿ. ಈ ರೀತಿ ಎಲ್ಲ ಶಾಮೀಲಾಗಿ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅಂತ ಪತ್ರ ಬರೀತಾರೆ ಹೈಕಮಾಂಡ್ಗೆ. ಅಡ್ಜಸ್ಟ್ಮೆಂಟ್ ಆಗಿ ನಡೀತಾ ಆಗಿದ್ದಾರೆ ಅಂತ ಹೇಳಿ ಬರಿತೀನಿ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರಿತೀನಿ. ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮಿಷಿಸಿದ್ದಾಗ ಆಗೈತಿ. ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಕಳಿಗೂ ಪ್ಲಾಟ್ ಸಿಕ್ಕೋತ್ತ, ಅದು ಖರೆ ಏನ್ರಿ ಅದು ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಯತ್ನಾಳ್ರಿ ಹಿಂಗೆ ಎಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಸೈಟ್ಗಳು. ರಾಜೀವ್ ನಿಮ್ಮ ಶಿಷ್ಯ ಹೋದಲ್ಲೋ. ಲೋಕಸಭಾ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರು ಗೆಲ್ಲಕ್ಕ, ಚಾಮರಾಜನಗರ ಗೆಲ್ಲಕ್ಕ. ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿದ್ರೆ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಯತ್ನಾಳ್ರ ಈ ಹೇಳಿಕೆ ಈಗ ಬಿಜೆಪಿಗೆ ಮಗ್ಗಲು ಮುಳ್ಳಾಗ್ತಾ ಇದೆ. ಕಾಂಗ್ರೆಸ್ ಸಹ ಯತ್ನಾಳ್ರ ಹೇಳಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಬಿಜೆಪಿ ಪಾದಯಾತ್ರೆಯನ್ನ ಗುರಿಯಾಗಿಸುತ್ತಿದೆ. ಹೀಗಾಗಿ ಕೊನೆಗೂ ಯಡಿಯೂರಪ್ಪ ಪಾಳೆಯದಿಂದ ಈಗ ಯತ್ನಾಳ್ ವಿರುದ್ಧ ಅಸ್ತ್ರವೊಂದು ಹೊರಬಿದ್ದಿದೆ. ಆ ಅಸ್ತ್ರದ ಬಗ್ಗೆ ಸಂಪೂರ್ಣ ಡೀಟೇಲ್ ಆಗಿ ಹೇಳುವ ಮೊದಲು ಆ ದಿನಗಳನ್ನೊಮ್ಮೆ ನೋಡಿ ಬರೋಣ ಬನ್ನಿ. ಮಂತ್ರಿ ಆಗ್ತಿರೋ ಬೇಡ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಸಾಕಮಾನೇ ಮುಖ್ಯಮಂತ್ರಿ ಇದ್ದಂಗೆ. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಸಾಕಮಾನೇ ಮುಖ್ಯಮಂತ್ರಿ ಇದ್ದಂಗೆ. ಹೌದೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಡೌಟೇ ಬೇಡ. ಯಡಿಯೂರಪ್ಪ ಸಿಎಂ ಆದ್ರೆ ನಾನು ಸಿಎಂ ಆದಂಗೆ. ಈ ಮಾತುಗಳನ್ನಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. 2019 ನವೆಂಬರ್ 29ರಂದು ಉಪಚುನಾವಣೆ ವೇಳೆ ಹಾವೇರಿಯ ಪ್ರಚಾರದಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ದು ಯತ್ನಾಳ್ ಅವರೇ. ಅಂದ್ಹಾಗೆ ಬಿಜೆಪಿ ಮೇಲೆ ಮುನಿಸ್ಕೊಂಡು ಜನತಾದಳಕ್ಕೆ ಸೇರಿದ ಯತ್ನಾಳ್ರನ್ನ ಬಿಜೆಪಿಗೆ ವಾಪಸ್ ಕರೆತರುವಲ್ಲಿ ಯಡಿಯೂರಪ್ಪ ಪಾತ್ರ ದೊಡ್ಡದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಯತ್ನಾಳ್ ವಾಪಸ್ಸಾತಿ ಬಗ್ಗೆ ಕೋರ್ ಕಮಿಟಿಯಲ್ಲಿ ತೀವ್ರ ಚರ್ಚೆಯಾಗಿತ್ತು. ಈ ಸಂದರ್ಭದಲ್ಲಿ ಅಪಸ್ವರಗಳು ಕೇಳಿ ಬಂದಾಗ ಯಡಿಯೂರಪ್ಪನವರೇ ಯತ್ನಾಳ್ ವಾಪಸ್ಸಾತಿಗೆ ಪಟ್ಟು ಹಿಡಿದಿದ್ರು. ಹೀಗಾಗಿ ಯತ್ನಾಳ್ ಮತ್ತೆ ಬಿಜೆಪಿಗೆ ಸೇರಿದ್ರು ಅನ್ನೋದು ಕೇಸರಿ ಪಡೆಯ ಕೆಲವರ ವಾದ.
ವಿಧಾನಸಭೆಯಲ್ಲಿ ಯಡಿಯೂರಪ್ಪರ ಕೊನೆಯ ಅಧಿವೇಶನದಲ್ಲಿ ವೈಮನಸ್ಸಿನ ನಡುವೆಯೂ ನಮ್ಮನ್ನ ಬೆಳೆಸಿದವರು ಯಡಿಯೂರಪ್ಪ ಅಂತ ಯತ್ನಾಳ್ ಎದೆ ತುಂಬಿ ಹೇಳಿದ್ರು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ನಮಗೇನೋ ವೈಮನಸ್ ಆಗಿರ್ಬೋದು, ಆದ್ರೆ ಅವರು ನಮ್ಮ ಪಕ್ಷದ ಹಿರಿಯರು. ಪಕ್ಷ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕಟ್ಟೋದ್ರಾಗ ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪ ಕೃಷ್ಣ ಅರ್ಜುನರಂಗೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟ. ನಾನು ಯಡಿಯೂರಪ್ಪನವ್ರು ಹೊಟ್ಟೆ ಮಾಡಬಾರ್ದಂತ ಪ್ರತಿಜ್ಞೆ ಮಾಡಿದ್ರು. ಈ ಯತ್ನಾಳ್ ಮಾಡಿದ್ರೆ ಎಲ್ಲಿ ಅವನು ಮುಖ್ಯಮಂತ್ರಿ ಆಗ್ತಂತವ್ರಿಗೆ ಅದಕ್ಕೆ ಅವ್ರು ಮಾಡ್ಲಿಲ್ಲ. ಆದ್ರೂ ಧನ್ಯವಾದಗಳು, ಯಾಕಂದ್ರೆ ನಮ್ಮನ್ನ ಬೆಳೆಸೋದವ್ರು ಅದಾಗ. ಈಗ ಅಸಲಿ ಸ್ಟೋರಿಗೆ ಬರೋಣ. ಹೀಗೆ ಒಂದಾನೊಂದು ಕಾಲದಲ್ಲಿ ಜೊತೆಯಾಗಿದ್ದ ಯಡಿಯೂರಪ್ಪ ಮತ್ತು ಯತ್ನಾಳ್ರ ಸಂಬಂಧ ಈಗ ಸಂಪೂರ್ಣ ಹಳಸಿದೆ. ಪಕ್ಷದಲ್ಲಿ ಪರ್ಯಾಯ ಲಿಂಗಾಯತ ನಾಯಕರಾಗಿ ಹೊರಹೊಮ್ಮಲು ಯತ್ನಾಳ್ ಪ್ರಯತ್ನಿಸುತ್ತಿದ್ದಾರೆ. ಪಕ್ಷದಲ್ಲಿ ವಿಜೇಂದ್ರ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡಿರುವ ನಾಯಕರೆಲ್ಲರನ್ನ ಒಂದಾಗಿಸಿ ಸಭೆ ನಡೆಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಂಡಾಯ ಭುಗಿಲಾಗಿ ರೂಪಾಂತರಗೊಳಿಸಲು ತೆರೆಮರೆಯಲ್ಲಿ ಪ್ಲಾನ್ ರೂಪಿಸಲಾಗ್ತಿದೆ. ಆದರೆ ಪಾದಯಾತ್ರೆಯ ವೇಳೆಯೇ ನಡೆಯುತ್ತಿರುವ ಈ ಘಟನೆ ಬಿಜೆಪಿಗೆ ಇರಿಸು ಮುರಿಸು ತರಿಸಿದೆ. ಹೀಗಾಗಿ ಈಗ ವಿಜೇಂದ್ರ ಪರ ಇರುವ ಶಾಸಕರು ಅಖಾಡಕ್ಕಿಳಿದು ಸಾಲು ಸಾಲಾಗಿ ಯತ್ನಾಳ್ ವಿರುದ್ಧ ಹರಿಹಾಯ್ತಿದ್ದಾರೆ. ಇದು ಸಹ 2ನೇ ದಿನದ ಪಾದಯಾತ್ರೆಯ ಸಂದರ್ಭದಲ್ಲೇ ಅನ್ನೋದು ವಿಶೇಷ. ಬಸವರಾಜ್ ಯತ್ನಾಳ್ ಅವರೇ, ತಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ಬೊಮ್ಮಾಯಿಯವರಿದ್ದಾಗೂ ಟೀಕೆ ಮಾಡ್ತೀರಾ, ಯಡಿಯೂರಪ್ಪನವರಿದ್ದಾಗೂ ಟೀಕೆ ಮಾಡ್ತೀರಾ, ವಿಜಯನವರು ಪಾರ್ಟಿ ಕಟ್ತಾ ಇದ್ರು ಟೀಕೆ ಮಾಡ್ತಿದ್ರ. ಸ್ವಾಮಿ, ನಿಮ್ಮ ಕ್ಷೇತ್ರದಲ್ಲಿ ಯಾಕ್ರಿ ಬಿಜೆಪಿ ಲೀಡ್ ಬಂದಿಲ್ಲ? ನಮ್ಮ ತಳಗೆ ತಂಟೆಗೆ ಬರಬೇಡಿ. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವರ ಕರ್ತವ್ಯವನ್ನು ಅವರು ಮಾಡ್ಲಿಕ್ಕೆ ಬಿಡಿ. ಇವತ್ತು ಒಬ್ಬ ಕೇಂದ್ರದ ನಾಯಕರು ಅದನ್ನ ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಾಗಿರೋದು ನಮ್ಮ ಧರ್ಮ. ನೀವು ಕೊಡ್ತಾ ಇರೋಂತ ಹೇಳಿಕೆಗಳು ಪಕ್ಷಕ್ಕೆ ಮಾರಕ ಆಗ್ತದೆ. ಅಲ್ಲಿಗೆ ಟೈಗರ್ ಜಿಂದಾ ಹೈ ಎಂಬ ಸಂದೇಶ ವಿಜೇಂದ್ರ ಪಾಳೆಯದಿಂದ ಬರ್ತಾ ಇದೆ. ರಾಜಕೀಯದಲ್ಲಿ ಬೇಸಿಗೆಗಾಲದಲ್ಲಿ ತುಳಿದ ಕಲ್ಲನ್ನ ಮಳೆಗಾಲದಲ್ಲಿ ಕಿತ್ತು ಬಿಸಾಡಬೇಕು ಎಂಬ ಅಲಿಖಿತ ನಿಯಮವಿದೆ. ಈಗ ಅದನ್ನ ಯಡಿಯೂರಪ್ಪ ಅಂಡ್ ಟೀಮ್ ಸ್ವಹಸ್ತೇನ ದಾನ ಪರಹಸ್ತೇನ ತಾಡನಂ ಅಂದ್ರೆ ದಾನ ಮಾಡುವಾಗ ಸ್ವಂತ ಕೈ, ಬಿಸಿ ಬಿಸಿ ಕಜ್ಜಾಯ ಕೊಡುವಾಗ ಪರರ ಕೈ ಎಂಬ ಫಾರ್ಮುಲಾದ ಮೂಲಕ ಯತ್ನಾಳ್ರನ್ನ ಕೌಂಟರ್ ಮಾಡ್ತಿದೆ. ಹೀಗಾಗಿ ಕೇಸರಿ ಮನೆಯೊಳಗಿನ ಕೆಸರು ದಿನೇ ದಿನೇ ಅಂತರಾಳದಲ್ಲಿ ಹೆಚ್ಚಾಗುತ್ತಲೇ ಇದೆ. ಈ ಎಲ್ಲಾ ಮಾಹಿತಿ ಗೊತ್ತಿಲ್ಲದಂತಿರುವ ಹೈಕಮಾಂಡ್ ಕೆಸರಲ್ಲೇ ಕಮಲ ಅರಳೋದು ಎಂಬ ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಿ ಆಗೆ ದೇಖೆಂಗೆ ಚಲೋ ಎಂದು ಆಟ ನೋಡ್ತಿದೆ. ಕಿರಣ್ ಹನ್ಯಡ್ಕ ಜೊತೆ ಪ್ರಮೋದ್, TV9 ಬೆಂಗಳೂರು.